ಬೂದ್ನೂರು ಒಂದು ಉತ್ಸವವನ್ನು ಮಾಡತಕ್ಕಂಥ 2-3ನೇ ತಾರೀಕಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಈ ಕ್ಷೇತ್ರದ ಶಾಸಕರು ಆದಂಥ ರವಿಕುಮಾರ್ ಗೌಡ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಹಿರಿಯ ಶಾಸಕರು ಚೆಸ್ಕಾಮಿನ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಬಾಬು, ಶಾಸಕರು ಆಗಿರ್ತಕ್ಕಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡ್ರೆ, ಮತ್ತೊಬ್ಬರು ಮೊನ್ನೆ ತಾನೇ ಅಧಿಕೃತವಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಂಡ್ಯ ಮೈಸೂರಿನ ಕಂಪನಿಯ ಅಧ್ಯಕ್ಷರಾದಂಥ ಜಿ ಡಿ ಗಂಗಾಧರ್ ಅವರೇ ಹಾಗೂ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ, ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂಥ ಯತೀಶ್ ಅವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮಾನಸ ಅವರೇ, ಶ್ರೀಮತಿ ಮಾನಸ ಅವರೇ ಹಾಗೂ ಮಂಡ್ಯ ಮನ್ಮೂಲಿನ ನಿರ್ದೇಶಕರಾದಂಥ ಶಿವಪ್ಪನವರೇ, ಸತೀಶ್ ಅವರೇ ಮತ್ತು ನಮ್ಮ ಈ ಊರಿನವರೇ ಆದಂಥ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿರ್ತಕ್ಕಂಥ ಹೆಸರೇನು ಸರ್? ಶಿವಕುಮಾರ್ ಅವರೇ, ತಹಸೀಲ್ದಾರೇ ಮಹೇಶ್ ಅವರೇ, ಜಯಲಕ್ಷ್ಮಿ ಅವರೇ, ಗ್ರಾಮದ ಮತ್ತು ಈ ಪಂಚಾಯಿತಿಯ ವ್ಯಾಪ್ತಿಯ ಈ ಸಮಾರಂಭಕ್ಕೆ ಮತ್ತು ಈ ಊರಿನ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಆತ್ಮೀಯ ಬಂಧುಗಳೇ ಮತ್ತು ಇದು ಭಾಗವಹಿಸಿರ್ತಕ್ಕಂಥ ಈ ಒಂದು ಬೂದ್ನೂರು ಮತ್ತು ಹಳೆ ಬೂದ್ನೂರು, ಹೊಸ ಬೂದ್ನೂರು ಮತ್ತು ಈ ಭಾಗದ ಎಲ್ಲ ನನ್ನ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ ಮತ್ತು ಇವತ್ತು ವಿಶೇಷವಾಗಿ ಕಾರ್ಯಕ್ರಮದ ಒಂದು ಸಂಗೀತವನ್ನು ನಿಮ್ಮೆಲ್ಲರಿಗೂ ಸಂತೋಷಪಡಿಸಲಿಕ್ಕೆ ಬಂದಿರತಕ್ಕಂಥ ಸಾಧು ಗೋಕಿಲ ಅವರವರೇ, ತಂಡದ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಅಧಿಕಾರಿ ಸ್ನೇಹಿತರು, ಮಂಡ್ಯ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಜಿಲ್ಲೆ. ಅನೇಕ ಕಾರಣ ಗೊತ್ತಿಲ್ಲ, ಈ ಇತಿಹಾಸಕ್ಕೆ ತಕ್ಕಂತೆ ಮಂಡ್ಯನ ಒಂದು ಕಡೆ ಅಭಿವೃದ್ಧಿಗೂ ತಗೊಂಡೋಗ್ಲಿಕ್ಕಾಗಿಲ್ಲ, ಮತ್ತೊಂದು ಕಡೆ ಹೊಯ್ಸಳರ ಕಾಲದಿಂದ ಆಗಿರ್ತಕ್ಕಂಥ ಇತಿಹಾಸವನ್ನು ನಾವು ಜನರಿಗೆ ಪರಿಚಯಿಸಲಿಕ್ಕೂ ಹಲವಾರು ಹಿನ್ನಡೆಯನ್ನು ನಾವು ಕಂಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಬೇರೆ ದೇಶಗಳಿಗೆ ಹೋದರೆ ಸಣ್ಣ ಯಾವುದಾದ್ರು ಒಂದು ಮಾನ್ಯುಮೆಂಟ್ ಇದ್ದರೆ ಲಕ್ಷಾಂತರ ಜನ ಅಲ್ಲಿ ಬಂದು ನೋಡಿ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅನೇಕ ದೇಶದಲ್ಲಿ. ನಮ್ಮ ಮದ್ದೂರಿನ ಕೊಕ್ರೆಬೆಳ್ಳೂರಿನಲ್ಲಿ ಆಸ್ಟ್ರೇಲಿಯಾ ಭಾಗದಿಂದ ಒಂದು ಪಕ್ಷಿಗಳು ಇಲ್ಲಿ ಬಂದು ಸ್ವಲ್ಪ ದಿವಸ ತಂಗಿ ಮತ್ತೆ ಅಲ್ಲಿ ಹೋಗ್ತಕ್ಕಂಥ ಇತಿಹಾಸವಿದೆ, ಅದನ್ನು ಪ್ರೂವ್ ಆಗಿದೆ. ಶ್ರೇಷ್ಠವಾದಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಮತ್ತೊಂದು ಶ್ರೇಷ್ಠವಾದಂಥ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಇದೆ, ಆದಿಚುಂಚಗಿರಿಯ ಕಾಲಭೈರವೇಶ್ವರ ಇದ್ದಾರೆ. ಹೇಳ್ತಾ ಹೋದರೆ ಅನೇಕ ದೇವಾಲಯಗಳಿದೆ. ಜೊತೆಗೆ ಈ ಊರಿನಲ್ಲೂ ಸಹ ಎರಡು, ಒಂದು ಕಾಶಿ ವಿಶ್ವನಾಥ, ಮತ್ತೊಂದು ಅನಂತ ಪದ್ಮನಾಭ ದೇವಾಲಯಗಳು. ನೂರಾರು ದೇವಾಲಯಗಳು ಈ ಜಿಲ್ಲೆನಲ್ಲಿದೆ. ಸ್ವತಂತ್ರ ಪೂರ್ವದಲ್ಲಿ ಮಹಾರಾಜರು ಪ್ರಾರಂಭ ಮಾಡಿ ಈ ಒಂದು ಅದ್ಭುತವಾದಂಥ ನಮ್ಮೆಲ್ಲರಿಗೂ ಒಂದು KRS ಕಟ್ಟಿ ಒಂದು ಪ್ರವಾಸಿ ತಾಣವಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಇದೆಲ್ಲ ಇದ್ರೂ ಸಹ ನಾವು ನಮ್ಮ ಇಂದಿನ ಅನೇಕ ಸರ್ಕಾರಗಳು ಪ್ರವಾಸೋದ್ಯಮದಲ್ಲಿ
ಈ ಇರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಮತ್ತು ಜಿಲ್ಲೆಯ ಪ್ರಮುಖವಾದಂಥ ಪ್ರವಾಸೋದ್ಯಮ ತಾಣಗಳ ತಕ್ಕಂತೆ ನಮ್ಮ ಜಿಲ್ಲೆಯನ್ನು ಪ್ರವಾಸೋದ್ಯಮ ಮೂಲಕ ಬೆಳೆಸಲಿಕ್ಕೆ ಸಾಧ್ಯ ಆಗಿಲ್ಲ. ನಾನು ಯಾರನ್ನೂ ಸಹ ಇಲ್ಲಿ ದೂರಲಿಕ್ಕೆ, ಇನ್ನೊಬ್ಬರನ್ನ ಟೀಕೆ ಮಾಡಲಿಕ್ಕೆ ನಾನು ಹೋಗಲ್ಲ. ಆದರೆ ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಪ್ರಮುಖವಾದಂಥ ಇಂಥ ಸ್ಥಳಗಳನ್ನ ಗುರುತಿಸಬೇಕಾದರೆ ಯಾರಾದರೂ ಆಸಕ್ತಿ ಇರ್ತಕ್ಕಂಥ ಸನ್ನಿವೇಶ ಬರಬೇಕಾಗತ್ತೆ. ನನಗೆ ಈ ಕ್ಷೇತ್ರದ ಶಾಸಕರು ಇಲ್ಲ ನಾನೊಂದು ಬೂದ್ನೂರು ಉತ್ಸವ ಮಾಡಬೇಕು ಅಂತ ಇದ್ದೀನಿ ಅಂತ ಅಂದಾಗ ನನಗೆ ಭಾಳ ಸಂತೋಷ ಆಯಿತು. ರವಿ ಕುಮಾರ್ ಅವರು ಹುಡುಗ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅನೇಕರು ಚುನಾವಣೆಗಿಂತ ಮೊದಲು ಚರ್ಚೆ ಮಾಡ್ತಿದ್ರು. ಅವನು ಬಹಳ ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ. ಒಂದು ಸಣ್ಣ ಗ್ರಾಮದಿಂದ ಸಾಮಾನ್ಯ ಒಬ್ಬ ನೌಕರರ ಮಗ ಬಹಳ ಕಷ್ಟಪಟ್ಟು ಬೆಂಗಳೂರಿನಲ್ಲಿ ಜೀವನವನ್ನು ಕಟ್ಟಿಕೊಂಡು ಒಂದು TV ಚಾನಲ್ನು ಪ್ರಾರಂಭ ಮಾಡಿ ರಾಜಕೀಯದಲ್ಲೂ ಸಹ ಆಸಕ್ತಿಯನ್ನು ತೋರಿಸಿಕೊಂಡು ಕಳೆದ 16 ವರ್ಷಗಳಿಂದ ನಿಮ್ಮ ಮಧ್ಯದಲ್ಲಿ ಓಡಾಡಿಕೊಂಡು ನಮ್ಮ ಜೊತೆನಲ್ಲೂ ಸಹ ಪಕ್ಷದ ಜೊತೆನಲ್ಲೂ ಗುರುತಿಸ್ಕೊಂಡು ಬಂದ. ನಿಮ್ಮೆಲ್ಲರ ಆಶೀರ್ವಾದದಿಂದ ಕಳೆದ ಬಾರಿ 2018ರಲ್ಲಿ ಸೋಲನ್ನು ಅನುಭವಿಸಿದ್ರು. ಅವರೊಬ್ಬರೇ ಅಲ್ಲ, ನಾವೆಲ್ಲರೂ ಸೋಲನ್ನು ನಾವು ನೋಡಿದ್ವಿ. ಆದರೆ ಈ ಬಾರಿ ನಿಮ್ಮೆಲ್ಲರ ಒಂದು ಸಹಕಾರ, ಬೆಂಬಲ ಅವನನ್ನು ಶಾಸಕರಾಗಿ ಮಾಡಿದ್ರು. ಬಹುಶಃ ಶಾಸಕರಾಗಿ ಮೇನಲ್ಲಿ ಇಲ್ಲಿವರೆಗೆ ನಿರಂತರವಾಗಿ ಜನರ ಜೊತೆ ಬೆರೆತು ಜನರ ಸಂಪರ್ಕ ಇಟ್ಕೊಂಡು ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಸಣ್ಣ ಪುಟ್ಟ ದೋಷಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ಅವರು ಮಾಡೋ ಒಳ್ಳೆ ಕೆಲಸವನ್ನು ನಾವು ಗುರುತಿಸಬೇಕಾಗುತ್ತೆ. ವಾರಕ್ಕೆ ಕನಿಷ್ಠ 3-4 ದಿವಸ 5 ದಿವಸ ಅವನು ಮಂಡ್ಯದಲ್ಲೇ ವಾಸ ಎತ್ಕೊಂಡು ಹಲವಾರು ಜನಪರವಾದಂಥ ಅಭಿವೃದ್ಧಿಗೆ ಮತ್ತು ಸಮಸ್ಯೆಗಳಿಗೆ ಜನರ ಜೊತೆ ಬೆರೆತು ಕೆಲಸ ಮಾಡ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೀನಿ. ತುಂಬ ಆಸಕ್ತಿಯಿಂದ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನವನ್ನು ಹರಿಸ್ತಾರೆ. ನಮ್ಮ ಹತ್ರ ಅನೇಕ ವಿಚಾರಗಳನ್ನ ಬಂದು ಚರ್ಚೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ನೋಡಿದಾಗ ಅನೇಕ ಶಾಸಕರ ಪಟ್ಟಿನಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಆಸಕ್ತಿಯರ ಜೊತೆಯಲ್ಲಿ ಇವರು ಒಬ್ಬರು ಅನ್ನೋದನ್ನು ನಾವೆಲ್ಲರೂ ಗುರುತಿಸ್ಬೇಕಾಗತ್ತೆ. ಯಾರು ಕೆಲಸ ಮಾಡ್ತಾರೋ, ಯಾರಿಗೆ ಆಸಕ್ತಿ ಇರುತ್ತೋ ಅವ್ರ ಬಗ್ಗೆ ನಾವು ಅಭಿನಂದಿಸಬೇಕಾಗತ್ತೆ, ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಬಹುಶಃ ಈ ಒಂದು ಉತ್ಸವದ ಮಾಡಬೇಕು ಅಂತೇಳಿ ಭಾಳ ಆಸಕ್ತಿಯಿಂದ ನನ್ನನ್ನು ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಖಂಡಿತ ಮಾಡಬೇಕು, ಒಳ್ಳೆಯದಾಗತ್ತೆ. ಬರೀ ಕೆಲಸ ಮಾಡೋದೇ ಅಲ್ಲ, ಜನರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಈತ ಒಂದು ಕಾರ್ಯಕ್ರಮಗಳು ಕೊಡೋದ್ರಿಂದ ಒಂದು ಜನರಿಗೂ ಒಂದು ಹೊಸ ಒಂದು ಉರುಪು ಬರುತ್ತೆ ಮಾಡಬೇಕು ಅಂತ ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬಹುಶಃ ಇದು ಒಂದು ದಿವಸದಲ್ಲಿ ಇವತ್ತು ನಾಳೆ ಬಿಸಿಲು ಬಂದು ಮೋಡ ಮುಚ್ಚೋ ರೀತಿ, ಮಳೆ ಬಂದು ನಿಲ್ಲೋ ರೀತಿಯಲ್ಲಿ ಮುಗಿದೋಗುತ್ತೆ. ಆದರೆ ಜನರ ಮನಸ್ಸಿನಲ್ಲಿ ಇದು ಇತಿಹಾಸದಲ್ಲಿ ಉಳಿಯುತ್ತೆ. ಬಹುಶಃ ಬೂದ್ನೂರು ಉತ್ಸವ ಇದೇ ಪ್ರಪ್ರಥಮ ಅಂತ ಕಾಣುತ್ತೆ. ಒಂದು ಇಂಥ ಪ್ರಪ್ರಥಮವಾದಂಥ ಇತಿಹಾಸ ಇರತಕ್ಕಂಥ ಒಂದು ಗ್ರಾಮದಲ್ಲಿ ಇತಿಹಾಸ ಇರತಕ್ಕಂಥ ಧಾರ್ಮಿಕ ಕ್ಷೇತ್ರ ಮತ್ತು ದೇವಾಲಯಗಳ ಒಂದು ಮುಂದೆ ಒಂದು ಇಂಥ ಒಂದು ಉತ್ಸವವನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ನಾವೆಲ್ಲರೂ ಶ್ಲಾಘನೀಯ. ಮತ್ತು ನಾವು ಜಿಲ್ಲಾ ಆಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ರವಿ ಜೊತೆ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ತಮ್ಮೆಲ್ಲರಿಗೂ ಸಹ ನಾನು ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ.
ಬಹಳ ಹೊಯ್ಸಳರ ಕಾಲದಲ್ಲಿ 3ನೇ ವೀರ ಬಳ್ಳಾಳನ ಆಳ್ವಿಕೆಯಲ್ಲಿ 13ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಕಾಶಿ ವಿಶ್ವನಾಥ ಅನಂತ ಪದ್ಮನಾಭ ದೇವಾಲಯಗಳು ಇಲ್ಲಿ ಆಕರ್ಷಣೀಯ ಅನ್ನೋ ಒಂದು ಇದನ್ನು ಬಹುಶಃ ನಾನು ನೋಡಿದೆ ಇಲ್ಲಿ ಬರೆದಿರ್ತಕ್ಕಂಥ. ಮತ್ತು ವಿಶೇಷವಾಗಿ ದಕ್ಷಿಣ ಕಾಶಿ ಎಂದು ಪರಿಗಣಿಸಲಾಗಿದೆ. ಲಿಂಗದ ಮುಂದೆ ದೊಡ್ಡ ನಂದಿ ವಿಗ್ರಹವಿದೆ. ಮತ್ತೊಂದು ದೇವಾಲಯದಲ್ಲಿ ಅನಂತ ಪದ್ಮನಾಭ ದೇವಾಲಯ ನಿಂತಿರುವ ಮಂಗಿಯಲ್ಲಿರುವ ಅನಂತ ಪದ್ಮನಾಭ ವಿಗ್ರಹ ಅಪರೂಪದ ಸಂಗತಿ ಅಂತಲೂ ಸಹ ಇಲ್ಲಿ ಹೇಳಿರ್ತಕ್ಕಂಥದ್ದು ನೋಡಿದ್ವಿ. ಹಾಗಾಗಿ ಈ ಒಂದು ಗ್ರಾಮದ ಅಭಿವೃದ್ಧಿಗೆ ರಸ್ತೆಗೂ ಸಹ 1 ಕೋಟಿ, ಮತ್ತೊಂದು ಪ್ರವಾಸಿ ಮೂಲಭೂತ ಸೌಕರ್ಯಕ್ಕೂ 50 ಲಕ್ಷ ಬಿಡುಗಡೆ ಮಾಡಿಸಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸರ್ಕಾರ ಅವರ ಜೊತೆಯಲ್ಲಿ ಈ ಭಾಗದ ಈ ತಾಲೂಕಿನ ಮಂಡ್ಯ ಅಭಿವೃದ್ಧಿಗೆ ವಿಶೇಷವಾಗಿ ಗಮನವನ್ನು ಹರಿಸ್ತೀವಿ. ಜಿಲ್ಲಾ ಆಡಳಿತ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಕೆಲಸವನ್ನು ಮಾಡೋಣ. ಮತ್ತು ಜೊತೆಗೆ ಪಕ್ಕದಲ್ಲಿ ಕ್ಷೇತ್ರದ ಅನುಭವಿ ಶಾಸಕರು, ಅವ್ರನ್ನ ನಾವು 3 ಬಾರಿ ಶಾಸಕರು ಅನ್ನಲ್ಲ, 8 ಬಾರಿ ಶಾಸಕರು. ಯಾಕೆಂದರೆ ಅವರ ಅಪ್ಪವರು 2 ಬಾರಿ, ಅವರ ಅಮ್ಮ 3 ಬಾರಿ, ಅವನು 3 ಬಾರಿ. ಎಲ್ಲ ಅನುಭವವನ್ನು ರಮೇಶ್ ಬಾಬು ಬಂಡಿಸಿದ್ದೇಗೌಡರಿಗೆ ಇರುತ್ತೆ. ಅವರು ಮಂಡ್ಯ ತಾಲೂಕಿನ ಬಹುತೇಕ ಗ್ರಾಮಗಳು ಅವರ ಕ್ಷೇತ್ರಕ್ಕೂ ಸಹ ಸೇರ್ಪಡೆ ಆಗಿದೆ. ಹಾಗೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಅಭಿವೃದ್ಧಿಯ ರವಿಯವರ ಜೊತೆಯಲ್ಲಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಸಹ ಕೈ ಜೋಡಿಸ್ತಾರೆ. ಮತ್ತು ಅವ್ರದ್ದು ಸಹ ಜವಾಬ್ದಾರಿ ಇದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈಗ ನೂತನವಾಗಿ ಅವರಿಗೆ ಚೆಸ್ಕಾಮಿನ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ನಿನ್ನೆ ಮಾನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಾಸನದಲ್ಲಿ ಹೇಳ್ತಾರೆ. ರಮೇಶ್ಗೆ ಚೆಸ್ಕಾಂ ಪ್ರಾರಂಭ ಆಗ್ತಕ್ಕಿಂತ ಇಲ್ಲಿವರೆಗೆ ಯಾರನ್ನೂ ಚೆಸ್ಕಾಂನಲ್ಲಿ ಅಧ್ಯಕ್ಷರಾಗಿ ನಾವು ನೇಮಕ ಮಾಡಿರಲಿಲ್ಲ. ಇವತ್ತು ಪ್ರಪ್ರಥಮವಾಗಿ ರಮೇಶ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದೀವಪ್ಪ ಅಂತೇಳಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ನನಗೆ. ಹೌದು ಸರ್, ಇವತ್ತು ಜನರಿಗೆ ಬಹಳ ಮುಖ್ಯವಾದದ್ದು ಇಂಧನ ಇಲಾಖೆ. ಇಂಧನ ಇಲಾಖೆಯಲ್ಲಿ ಸಾಕಷ್ಟು ನಾವು ಬದಲಾವಣೆಯನ್ನು ತಂದಿದ್ದೀವಿ. ಇನ್ನೂ ಅನೇಕ ಬದಲಾವಣೆ ತರ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಬಾಬು ಅವರು ಮಾಡಿರ್ತಕ್ಕಂಥದ್ದು ನಾವು ನಮ್ಮ ಜಿಲ್ಲೆ ಪರವಾಗಿ ನಿಮಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅಂತ ನಾನು ಹೇಳಿದೆ. ಆ ಸಂದರ್ಭದಲ್ಲಿ ಜಾರ್ಜ್ ಅವರು ಇದ್ದರು. ಜಾರ್ಜ್ ಇಂಧನ ಸಚಿವರಾಗಿ ನಿಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಬಾಬು ಅವ್ರನಿಗೆ ನಾವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ತೀವಿ. ಏನೆಲ್ಲ ಇಂಧನ ಇಲಾಖೆಯಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಬದಲಾವಣೆಯನ್ನು ಉಪಯೋಗ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಿ ಅಂತೇಳಿ ಅವರು 3 ದಿನ ಹೇಳಿದರು. ಹಾಗಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಈ ಕ್ಷೇತ್ರದ ಈ ತಾಲೂಕಿನ ಅಭಿವೃದ್ಧಿಗೆ ರವಿ ಜೊತೆ ಬಾಬಣ್ಣವರು ಸಹ ಸಂಪೂರ್ಣವಾಗಿ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಹುಶಃ ಈಗ ನೀವು ನೋಡಿದ್ದೀರಾ, ನಾನು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿರೋದು. ಈಗ ನಾನು ರಾತ್ರಿ ಮಲಗೋದಕ್ಕೆ 12 ಗಂಟೆ 1 ಗಂಟೆ ಆಗುತ್ತೆ. ಹೌದು, ಇಲ್ಲೇ ಇರ್ಬೋದಾಗಿತ್ತು. ಬೆಳಗ್ಗೆ ಅಲ್ಲಿ ಇನ್ನೊಂದು 2 ಕೆಲಸ ಇದೆ, ಮುಗಿಸಿ ಮತ್ತೆ ನಾಳೆ ಬರಬೇಕು. ಇವತ್ತು ನಾಳೆ ಈ ಜಿಲ್ಲೆಗೆ ಒಂದು 70ರಿಂದ 100 ಹೊಸ ಬಸ್ಸುಗಳನ್ನ ನಾಳೆ 10-15 ಬಸ್ಸುಗಳು ಪ್ರಾರಂಭ ಮಾಡಿ ಪ್ರತಿ 15 ದಿವಸ 10 ದಿವಸಕ್ಕೆ ಹೊಸ ಬಸ್ಗಳನ್ನ ಆ್ಯಡ್ ಮಾಡಿ ಪ್ರತಿ ತಾಲೂಕಿಗೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಕನಿಷ್ಠ 70ರಿಂದ 100 ಬಸ್ಸನ್ನು ಕೊಡುವಂಥ ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಹೊಸ ಸಾರಿಗೆ ಒಂದು ಹೆಚ್ಚುವರಿ ಗ್ರಾಮೀಣ ಸಾರಿಗೆಗೆ ನಾವು ಅನುಕೂಲ ಆಗೋದು. ಈಗ ಪ್ರತಿ ಕುಟುಂಬಕ್ಕೆ ಕೆಲವರೆಲ್ಲ ಮಾತನಾಡ್ತಾರೆ. ಹೌದು, ನಾನು ಇವತ್ತು ಕೃಷಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಬೆಂಗಳೂರಿನಲ್ಲಿ ಮಾಡಿದೆ. ಸೊ ನಾಳೆ ಪತ್ರಿಕೆಯಲ್ಲೂ ಸಹ ಬರಬಹುದು. ನಾವು ಬರಗಾಲ ಅನ್ನೋದೇ ಬರಗಾಲಕ್ಕೆ ಸರ್ಕಾರ ಕೇಂದ್ರ ಸರ್ಕಾರದಿಂದ ಕೊಡಲಿಲ್ಲ ಅಂತೇಳಿ ನಾವು ಕೈಕಟ್ಟಿ ಕೂತ್ಕೊಳ್ಳಿಲ್ಲ. NDRF ಕೊಡೋ ಜವಾಬ್ದಾರಿ ಕೇಂದ್ರ ಸರ್ಕಾರ. ಆದರೆ NDRF ಬರಲಿಲ್ಲ ಅಂತೇಳಿ ಜನರಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಸಹಿಸಲಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಕೃಷಿ ಇಲಾಖೆಯಿಂದ ಪ್ರತಿ ಕುಟುಂಬಕ್ಕೆ ಏನು ತಲುಪಬೇಕು ಅನ್ನೋ ಒಂದು ಯೋಜನೆಗಳನ್ನ ನಾವು ಕಳೆದ 6 ತಿಂಗಳಲ್ಲಿ ಮುಖ್ಯಮಂತ್ರಿಗಳು ನಾನು ಸಹ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ.
ಹಾಗಾಗಿ ಇವತ್ತು ನಿಮಗೆ ಪ್ರತಿ ಕುಟುಂಬಕ್ಕೆ 5 ರಿಂದ 6 ಸಾವಿರ ಪ್ರತಿ ತಿಂಗಳು ನಿಮ್ಮ ಮನೆಗೆ ಬರುತ್ತೆ. 2,000 ರೂಪಾಯಿ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿಯಿಂದ ಕರೆಂಟ್ ಫ್ರೀ ಇರ್ಬೋದು, ಅನ್ನಭಾಗ್ಯದಿಂದ 5 kg ಅಕ್ಕಿ 5 kgಗೆ ದುಡ್ಡು ಇರ್ಬೋದು. ಜೊತೆಗೆ ಮಹಿಳೆಯರು ಯಾವ ದೇವಾಲಯಕ್ಕೆ ಹೋಗಲಿ, ಅಡಿ ಮನೆಗೆ ಹೋಗಲಿ, ಮಾವನ ಮನೆಗೆ ಹೋಗಲಿ, ಸೊಸೆ ಮನೆಗೆ ಹೋಗಲಿ, ಪೂರ್ಣ ಪ್ರಮಾಣದಲ್ಲಿ ಉಚಿತವಾದಂಥ ಪ್ರಯಾಣ ಮಾಡ್ತಕ್ಕಂಥದ್ದು ಇರ್ಬೋದು, ವಿದ್ಯಾನಿಧಿ ಇರ್ಬೋದು, ಎಲ್ಲ 5 ಯೋಜನೆಗಳಿಂದ ಕನಿಷ್ಠ 5,000 ಪ್ರತಿ ಕುಟುಂಬಕ್ಕೆ ನಿಮ್ಮ ಮನೆಗೆ ದುಡ್ಡು ಸಿಗುತ್ತೆ. ಬಹುಶಃ 2,000 NDRF ಕೊಡೋದು ನಿಧಾನ ಆದಾಗ ನಾವು ಮುಂಚಿತವಾಗಿ ಅಡ್ವಾನ್ಸ್ ಆಗಿ 2,000 ಕೊಟ್ಟಿದ್ದೀವಿ. ಬಹುಶಃ ಈ ಥರ ಒಂದು ಇನ್ಶೂರೆನ್ಸ್ನಲ್ಲಿ ನಮ್ಮ ಇಲಾಖೆಯಿಂದ 600 ಕೋಟಿ ಈಗಾಗಲೇ ಪೇಮೆಂಟ್ ಆಗಿದೆ. ಮಾರ್ಚ್ ಎಂಡೊಳಗೆ ಇನ್ನೂ 800 ಕೋಟಿ 25 ಲಕ್ಷ ರೈತರಿಗೆ, ಪ್ರತಿ ರೈತರಿಗೆ ಅವರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. 35 ಲಕ್ಷ ಜನಕ್ಕೆ ಕುಟುಂಬಗಳಿಗೆ 2,000 ರೂಪಾಯಿ ನಾವು ಬರಗಾಲದ NDRF ಮೂಲಕ ಕೊಟ್ಟಿದ್ದೀವಿ. ಬಹುಶಃ ನಾವು ಜನ ಯಾರೂ ಸಹ ನಮ್ಮನ್ನ, ನಮ್ಮ ಸರ್ಕಾರನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಆಡಳಿತವನ್ನ ದೂರಂಗಿಲ್ಲ. ಆ ರೀತಿ ಮಾಡ್ತಾ ಇದ್ದೀವಿ. ಜನರು ಸಹ ನಮ್ಮನ್ನು ಯಾರು ಬ್ಲೇಮ್ ಮಾಡ್ತಾ ಇಲ್ಲ. ಆದರೆ ವಿರೋಧ ಪಕ್ಷಗಳು ಅವರಿಗೆ ಮಾತಾಡ್ಲಿಕ್ಕೆ ಏನೂ ಇಲ್ಲದೆ ಇದ್ದಾಗ ಅನೇಕ ಅನಾವಶ್ಯಕವಾಗಿ ಏನಾರ ಒಂದೊಂದು ವಿಚಾರವನ್ನು ತಗೊಂಡು ಅವರಿಗೆ ಚುನಾವಣೆ ಭಯದಿಂದ ಕೆಲವು ವಿಚಾರವನ್ನು ನಿಮಗೆ ತಪ್ಪು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಹುಶಃ ನಮಗೆ ನಮ್ಮ ಕರ್ತವ್ಯ ಈ ಜಿಲ್ಲೆಯ ಅಭಿವೃದ್ಧಿ, ಈ ರಾಜ್ಯದ ಜನಪರವಾದಂಥ ಆಡಳಿತ ಮತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಇವತ್ತಿನ ಕಾಂಗ್ರೆಸ್ ಪಕ್ಷದ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಾವು, ನಮ್ಮ ಶಾಸಕರು ಎಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸಿ, ಬರೀ ನಾವು ಇಂಥ ಸಂಜೆ ಕಾರ್ಯಕ್ರಮಕ್ಕಷ್ಟೇ ಸೀಮಿತ ಇಲ್ಲ ಅಥವಾ ಗ್ಯಾರಂಟಿಗೆ ಸೀಮಿತ ಇಲ್ಲ, ಅಭಿವೃದ್ಧಿ ಜೊತೆಗೆ ಜನಕ್ಕೆ, ಜನರ ಜೀವನದಲ್ಲಿ ನೀವು ಎಂಥದೇ ಕೆಟ್ಟ ಕಾಲ ಬಂದರೂ ನಿಮ್ಮ ಜೊತೆ, ನಿಮ್ಮ ಜೀವನದ ಜೊತೆ ನಾವು ನಿಲ್ತೀವಿ ಅನ್ನೋ ಒಂದು ನಂಬಿಕೆಯನ್ನು, ಭರವಸೆಯನ್ನು ಮೂಡಿಸಿದ್ದೀವಿ. ಅಂಥ ಸಂದರ್ಭದಲ್ಲೂ ಸಹ ಈ ಒಂದು ಬೂದ್ನೂರು ಉತ್ಸವದ ಒಂದು ಕಾರ್ಯಕ್ರಮವನ್ನು, ಸಂಜೆ ಕಾರ್ಯಕ್ರಮವನ್ನು ನಮ್ಮ ರವಿ ಗಣಿಗ ಅವರು ಬಹಳ ಯಶಸ್ವಿಯಾಗಿ ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದನ್ನು ಬಹಳ ಸಂತೋಷದಿಂದ ನಾನು ಉದ್ಘಾಟನೆಯನ್ನು ಮಾಡಿದ್ದೀವಿ. ನಾನು ಕಡಿಮೆ ಮಾತಾಡಬೇಕು ಅಂದ್ಕೊಂಡೆ, ಆದರೆ ಇಷ್ಟೊಂದು ಸಂಜೆಯ ಸಮಯದಲ್ಲಿ ಮಾತನಾಡಕ್ಕೆ ನಿಂತ್ಕೊಂಡಾಗ ಒಂದು ಸ್ವಲ್ಪ 4 ಮಾತು ಹೆಚ್ಚಾಗಿ ಬರೋದು ಸಹಜ. ಆದರೆ ನೀವೆಲ್ಲರೂ ಸಾಧುಕೋಕುಲರ ಕಾರ್ಯಕ್ರಮ ನೋಡಬೇಕಾಗಿರ್ತಕ್ಕಂಥದ್ದು. ನಾಳೆ ಅರ್ಜುನ್ ಜನ ಅವರ ಕಾರ್ಯಕ್ರಮ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ನೀವೆಲ್ಲರೂ ಸಹ, ನಾವು 7 ಗಂಟೆ 7:30 ಬಂದು ನಿಮ್ಮ ಜೊತೆ ನಾವು ಅರ್ಧ ಗಂಟೆ ಅಷ್ಟೇ ಕಾರ್ಯಕ್ರಮ ನೋಡಿ, ಸ್ಟೇಜ್ ಕಾರ್ಯಕ್ರಮ 10 ನಿಮಿಷದಲ್ಲಿ ನಾಳೆ ಮುಗಿಸ್ತೀವಿ. ಸಂಪೂರ್ಣ ನೀವೆಲ್ಲರೂ ಸಹ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಿಟ್ಟುಕೊಡ್ತೀವಿ. ಭಾಷಣ ಮಾಡ್ತಕ್ಕಂಥ ಸಂದರ್ಭ ಮತ್ತೆ ಇರುತ್ತೆ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಪ್ರೀತಿ, ವಿಶ್ವಾಸ ನಮಗೆ, ಶಾಸಕರಿಗೆ, ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತೇಳಿ ಕೈ ಮುಗಿದು ವಿನಂತಿ ಮಾತಾಡಿ ನಾನು ಮಾತಾಡ್ತೀನಿ. ನಮ್ಮ ರಾಜ್ಯದ ಅಭಿವೃದ್ಧಿ ಹಾಗೂ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಎಂದೆಂದಿಗೂ ಆಚರಿಸಿ ಸಂಭ್ರಮಿಸಿ